ಬಹುಕೋಟಿ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಲ್ಪಾಡ್ಗೆ ನಿನ್ನೆಷ್ಟೇ ನೋಟಿಸ್ ಕೊಟ್ಟಿದ್ರು. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಎಸ್ಐಟಿ ವಿಚಾರಣೆಗೆ ಈಗ ನಲ್ಪಾಡ್ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ಡಿವೈಎಸ್ಪಿ ಬಾಲರಾಜ್ ಮುಂದೆ ಹಾಜರಾಗಿದ್ದು ಅವ್ರು ಕೇಳ್ತಾ ಇರುವ ಎಲ್ಲ ಪ್ರಶ್ನೆಗಳಿಗೂ ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ಅನ್ನ ಕೊಡಲಾಗಿತ್ತು. ಇವತ್ತೇ ವಿಚಾರಣೆಗೆ ಹಾಜರಾಗಿದ್ದಾರೆ ನಲ್ಪಾಡ್. ಇಂಟರ್ನ್ಯಾಷನಲ್ ಹ್ಯಾಕರ್ ಶ್ರೀಕಿ ಜೊತೆಗೆ ವ್ಯವಹಾರ ಹೊಂದಿರುವ ನಂಟಿನ ಆರೋಪ ಕೇಳಿಬಂದಿತ್ತು. ಈ ಹಿಂದೆ ಕೂಡ ನಲ್ಪಾಡ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಈಗ ಮತ್ತೊಂದು ಸುತ್ತಿನ ವಿಚಾರಣೆಗಾಗಿ ಮತ್ತೆ ಬರಬೇಕು ಅಂತ ನಾಳೆಗೆ ಅವರಿಗೆ ಬರಬೇಕು ವಿಚಾರಣೆಗೆ ಅಂತ ನೋಟಿಸ್ ಕೊಟ್ಟಿದ್ರು. ಆದರೆ ಒಂದು ದಿನದ ಮುಂಚಿತವಾಗಿ ಅವರು ಇವತ್ತು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಡಿವೈಎಸ್ಪಿ ಬಾಲರಾಜ್ ಮುಂದೆ ವಿಚಾರಣೆಗೆ ಅವರು ಭಾಗಿಯಾಗಿದ್ದು ಅವರು ಕೇಳ್ತಾ ಇರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. 2 ಬಾರಿ ನೋಟಿಸ್ ಅನ್ನು ಈಗಾಗಲೇ ಎಸ್ಐಟಿ ಈ ಪ್ರಕರಣದಲ್ಲಿ ನಲ್ಪಾಡ್ ಅವರಿಗೆ ಕೊಟ್ಟಿದೆ. ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ನಲ್ಪಾಡ್ ಶ್ರೀಕಿ ಜೊತೆಗೆ ನಂಟನ್ನ ಹೊಂದಿದ್ರು, ಇವರ ಜೊತೆಗೆ ವ್ಯವಹಾರವನ್ನು ನಡೆಸಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದೆ. ಬಿಟ್ಕಾಯಿನ್ನ ಪ್ರಮುಖ ಆರೋಪಿ ಶ್ರೀಕಿ ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದರ ಶ್ರೀಕಿ ಜೊತೆಗಿನ ಸ್ನೇಹ ಮಾತ್ರ ಅಲ್ಲ, ಇವರ ಜೊತೆಗೆ ವ್ಯಾವಹಾರಿಕವಾಗಿಯೂ ಕೂಡ ನಲ್ಪಾಡ್ ಅವರ ಜೊತೆಗೆ ನಂಟಿತ್ತು ಅನ್ನುವಂತಹ ಆರೋಪ. ಈ ಹಿಂದೆ ಕೂಡ ವಿಚಾರಣೆಯನ್ನು ಎದುರಿಸಿದ್ರು. ಈಗ ಮಗದೊಮ್ಮೆ ವಿಚಾರಣೆಯನ್ನು ಫೇಸ್ ಮಾಡ್ತಿದ್ದಾರೆ. ಬಟ್ ನಾಳೆ ವಿಚಾರಣೆ ಕರೆದಿದ್ರು. ಆದರೆ ಒಂದು ದಿನ ಮುಂಚಿತವಾಗಿ ಅವರು ಹೋಗ್ತಿರೋದಕ್ಕೆ ರೀಸನ್ ಏನು ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಒಂದು ದಿನ ಮುಂಚಿತವಾಗಿ ಹೋಗಿದ್ರ ಹಿನ್ನೆಲೆಯಲ್ಲಿ ಅವರ ಟೈಮಿಂಗ್ ಏನು ಫಿಕ್ಸ್ ಮಾಡಿದ್ರು ಅದನ್ನು ಇವತ್ತೇ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ.